ಜೈಲಲ್ಲಿ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಜೈಲು ಅಧೀಕ್ಷಕಿ ಅನಿತಾ ಟಾರ್ಗೆಟ್ ಮಾಡಿದ್ದಾರಂತೆ ಕೈದಿಗಳು. ಅನಿತಾ ಟಾರ್ಗೆಟ್ ಮಾಡಿರುವ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಅನಿತಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಕೈದಿಗಳು. ಜೈಲು ಸಿಬ್ಬಂದಿ ಅನಿತಾ ಪರೇಡ್ ಮಾಡುವಾಗಲೇ ಕೈದಿಗಳಿಂದ ಮೊಬೈಲ್ ಬಳಕೆ ಆಗಿದೆ. ಹಿಂಬದಿ ಜೇಬಿನಿಂದ ಮೊಬೈಲ್ ತೆಗೆದು ಕೈದಿಗಳು ಬಳಕೆ ಮಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ. ಮೊನ್ನೆಯಷ್ಟೇ ಕಲಬುರಗಿ ಜೈಲಲ್ಲಿ ಈ ಮಧ್ಯ ಸಿಗರೇಟ್ ಪ್ಯಾಕೆಟ್ಗಳು ರಾಶಿಯಾಗಿ ಬಿದ್ದಿರೋದು, ಕೈದಿಗಳು ಮೊಬೈಲ್ ಯೂಸ್ ಮಾಡ್ತಾ ಇರೋದು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ರಿಲೀಸ್ ಆಗಿತ್ತು. ಅದಕ್ಕೆ ಅನಿತಾ ಅವ್ರನ್ನ ಪ್ರಶ್ನೆ ಮಾಡಿದ್ರೆ, ಇಲ್ಲ ನನ್ನನ್ನ ಇಲ್ಲಿಂದ ವರ್ಗಾವಣೆ ಮಾಡಿಸುವಂತಹ ಪ್ಲಾನ್ ಆಗ್ತಾ ಇದೆ, ಬೇರೆ ಯಾರೋ ಹುನ್ನಾರ ಮಾಡಿ ಕೈದಿಗಳಿಗೆ ಸಪೋರ್ಟ್ ಮಾಡ್ತಾ ಈ ರೀತಿ ವಿಡಿಯೋಗಳನ್ನ ರಿಲೀಸ್ ಮಾಡ್ತಿದ್ದಾರೆ ಅಂತ. ಈಗ ಅದಕ್ಕೆ ಮತ್ತೊಂದು ಪುಷ್ಟಿ ನೀಡುವಂತಹ ವಿಡಿಯೋ. ಕಲಬುರಗಿ ಜೈಲಲ್ಲಿ ಕೈದಿಗಳಿಗೆ ಪರೇಡ್ ಮಾಡಿಸುವ ಸಂದರ್ಭದಲ್ಲೇ ಮೊಬೈಲ್ ಬಳಕೆ ಆಗಿರುವ ದೃಶ್ಯ. ಈ ಜೈಲಿನ ಅಕ್ರಮಗಳು ಮೋಸ್ಟ್ಲಿ ಎಷ್ಟು ಹೇಳಿದ್ರು ಕೂಡ ಸಾಕಾಗಲ್ಲ ಅನ್ಸುತ್ತೆ. ಇಲ್ಲ, ಇದರ ಬಗ್ಗೆ ನನಗನ್ಸುತ್ತೆ ಒಂದು ಇನ್ಡೆಪ್ತ್ ಸ್ಟೋರಿ ಮಾಡಬೇಕು ಅಂತ ಅನ್ಸುತ್ತೆ. ಏನಾಗ್ತಿದೆ ಅನ್ನುವಂಥದ್ದು. ಯಾಕಂದ್ರೆ ಟಾರ್ಗೆಟ್ ಮಾಡ್ತಾ ಇದ್ರು ಅಂದ್ರೆ ಯಾಕೆ, ಕೈದಿಗಳು ಯಾರು ಟಾರ್ಗೆಟ್ ಮಾಡೋಕ್ಕೆ, ನಕ್ಕ ಪಿಚ್ಚಗಳೆಲ್ಲ ಟಾರ್ಗೆಟ್ ಮಾಡ್ತಾ ಕೂತ್ಕೊಂಡ್ರೆ ಅಧಿಕಾರಿಗಳನ್ನ ಸರಿನ ತಪ್ಪು ನಿರ್ಧಾರ ಆಗೋದು ಹೇಗೆ ನೋಡೋಣ. ಇದರ ಬಗ್ಗೆ ರಿಪಬ್ಲಿಕನ್ ಒಂದು ಐಡಿಯಾ ಮಾಡುತ್ತೆ, ಒಂದು ಹೊಸ ಸ್ಟೋರಿ ತರುತ್ತೆ. ಕಾಯ್ತಾ ಇದೆ ನೆಕ್ಸ್ಟ್. ಮನೆ ಮಾಲೀಕರು ಹಾಗೂ ಖಾಸಗಿ ಫೈನಾನ್ಸ್ ನಡುವೆ ವ್ಯಾಜ್ಯ. ಜೈಲಲ್ಲಿ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಜೈಲು ಅಧೀಕ್ಷಕಿ ಅನಿತಾ ಟಾರ್ಗೆಟ್ ಮಾಡಿದ್ದಾರಂತೆ ಕೈದಿಗಳು. ಅನಿತಾ ಟಾರ್ಗೆಟ್ ಮಾಡಿರುವ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಅನಿತಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಕೈದಿಗಳು. ಜೈಲು ಸಿಬ್ಬಂದಿ ಅನಿತಾ ಪರೇಡ್ ಮಾಡುವಾಗಲೇ ಕೈದಿಗಳಿಂದ ಮೊಬೈಲ್ ಬಳಕೆ ಆಗಿದೆ. ಹಿಂಬದಿ ಜೇಬಿನಿಂದ ಮೊಬೈಲ್ ತೆಗೆದು ಕೈದಿಗಳು ಬಳಕೆ ಮಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ. ಮೊನ್ನೆಯಷ್ಟೇ ಕಲಬುರಗಿ ಜೈಲಲ್ಲಿ ಈ ಮಧ್ಯ ಸಿಗರೇಟ್ ಪ್ಯಾಕೆಟ್ಗಳು ರಾಶಿಯಾಗಿ ಬಿದ್ದಿರೋದು, ಕೈದಿಗಳು ಮೊಬೈಲ್ ಯೂಸ್ ಮಾಡ್ತಾ ಇರೋದು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ರಿಲೀಸ್ ಆಗಿತ್ತು. ಅದಕ್ಕೆ ಅನಿತಾ ಅವ್ರನ್ನ ಪ್ರಶ್ನೆ ಮಾಡಿದ್ರೆ, ಇಲ್ಲ ನನ್ನನ್ನ ಇಲ್ಲಿಂದ ವರ್ಗಾವಣೆ ಮಾಡಿಸುವಂತಹ ಪ್ಲಾನ್ ಆಗ್ತಾ ಇದೆ, ಬೇರೆ ಯಾರೋ ಹುನ್ನಾರ ಮಾಡಿ ಕೈದಿಗಳಿಗೆ ಸಪೋರ್ಟ್ ಮಾಡ್ತಾ ಈ ರೀತಿ ವಿಡಿಯೋಗಳನ್ನ ರಿಲೀಸ್ ಮಾಡ್ತಿದ್ದಾರೆ ಅಂತ. ಈಗ ಅದಕ್ಕೆ ಮತ್ತೊಂದು ಪುಷ್ಟಿ ನೀಡುವಂತಹ ವಿಡಿಯೋ. ಕಲಬುರಗಿ ಜೈಲಲ್ಲಿ ಕೈದಿಗಳಿಗೆ ಪರೇಡ್ ಮಾಡಿಸುವ ಸಂದರ್ಭದಲ್ಲೇ ಮೊಬೈಲ್ ಬಳಕೆ ಆಗಿರುವ ದೃಶ್ಯ. ಈ ಜೈಲಿನ ಅಕ್ರಮಗಳು ಮೋಸ್ಟ್ಲಿ ಎಷ್ಟು ಹೇಳಿದ್ರು ಕೂಡ ಸಾಕಾಗಲ್ಲ ಅನ್ಸುತ್ತೆ. ಇಲ್ಲ, ಇದರ ಬಗ್ಗೆ ನನಗನ್ಸುತ್ತೆ ಒಂದು ಇನ್ಡೆಪ್ತ್ ಸ್ಟೋರಿ ಮಾಡಬೇಕು ಅಂತ ಅನ್ಸುತ್ತೆ. ಏನಾಗ್ತಿದೆ ಅನ್ನುವಂಥದ್ದು. ಯಾಕಂದ್ರೆ ಟಾರ್ಗೆಟ್ ಮಾಡ್ತಾ ಇದ್ರು ಅಂದ್ರೆ ಯಾಕೆ, ಕೈದಿಗಳು ಯಾರು ಟಾರ್ಗೆಟ್ ಮಾಡೋಕ್ಕೆ, ನಕ್ಕ ಪಿಚ್ಚಗಳೆಲ್ಲ ಟಾರ್ಗೆಟ್ ಮಾಡ್ತಾ ಕೂತ್ಕೊಂಡ್ರೆ ಅಧಿಕಾರಿಗಳನ್ನ ಸರಿನ ತಪ್ಪು ನಿರ್ಧಾರ ಆಗೋದು ಹೇಗೆ ನೋಡೋಣ. ಇದರ ಬಗ್ಗೆ ರಿಪಬ್ಲಿಕನ್ ಒಂದು ಐಡಿಯಾ ಮಾಡುತ್ತೆ, ಒಂದು ಹೊಸ ಸ್ಟೋರಿ ತರುತ್ತೆ. ಕಾಯ್ತಾ ಇದೆ ನೆಕ್ಸ್ಟ್. ಮನೆ ಮಾಲೀಕರು ಹಾಗೂ ಖಾಸಗಿ ಫೈನಾನ್ಸ್ ನಡುವೆ ವ್ಯಾಜ್ಯ. ಜೈಲಲ್ಲಿ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಜೈಲು ಅಧೀಕ್ಷಕಿ ಅನಿತಾ ಟಾರ್ಗೆಟ್ ಮಾಡಿದ್ದಾರಂತೆ ಕೈದಿಗಳು. ಅನಿತಾ ಟಾರ್ಗೆಟ್ ಮಾಡಿರುವ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಅನಿತಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಕೈದಿಗಳು. ಜೈಲು ಸಿಬ್ಬಂದಿ ಅನಿತಾ ಪರೇಡ್ ಮಾಡುವಾಗಲೇ ಕೈದಿಗಳಿಂದ ಮೊಬೈಲ್ ಬಳಕೆ ಆಗಿದೆ. ಹಿಂಬದಿ ಜೇಬಿನಿಂದ ಮೊಬೈಲ್ ತೆಗೆದು ಕೈದಿಗಳು ಬಳಕೆ ಮಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ. ಮೊನ್ನೆಯಷ್ಟೇ ಕಲಬುರಗಿ ಜೈಲಲ್ಲಿ ಈ ಮಧ್ಯ ಸಿಗರೇಟ್ ಪ್ಯಾಕೆಟ್ಗಳು ರಾಶಿಯಾಗಿ ಬಿದ್ದಿರೋದು, ಕೈದಿಗಳು ಮೊಬೈಲ್ ಯೂಸ್ ಮಾಡ್ತಾ ಇರೋದು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ರಿಲೀಸ್ ಆಗಿತ್ತು. ಅದಕ್ಕೆ ಅನಿತಾ ಅವ್ರನ್ನ ಪ್ರಶ್ನೆ ಮಾಡಿದ್ರೆ, ಇಲ್ಲ ನನ್ನನ್ನ ಇಲ್ಲಿಂದ ವರ್ಗಾವಣೆ ಮಾಡಿಸುವಂತಹ ಪ್ಲಾನ್ ಆಗ್ತಾ ಇದೆ, ಬೇರೆ ಯಾರೋ ಹುನ್ನಾರ ಮಾಡಿ ಕೈದಿಗಳಿಗೆ ಸಪೋರ್ಟ್ ಮಾಡ್ತಾ ಈ ರೀತಿ ವಿಡಿಯೋಗಳನ್ನ ರಿಲೀಸ್ ಮಾಡ್ತಿದ್ದಾರೆ ಅಂತ. ಈಗ ಅದಕ್ಕೆ ಮತ್ತೊಂದು ಪುಷ್ಟಿ ನೀಡುವಂತಹ ವಿಡಿಯೋ. ಕಲಬುರಗಿ ಜೈಲಲ್ಲಿ ಕೈದಿಗಳಿಗೆ ಪರೇಡ್ ಮಾಡಿಸುವ ಸಂದರ್ಭದಲ್ಲೇ ಮೊಬೈಲ್ ಬಳಕೆ ಆಗಿರುವ ದೃಶ್ಯ. ಈ ಜೈಲಿನ ಅಕ್ರಮಗಳು ಮೋಸ್ಟ್ಲಿ ಎಷ್ಟು ಹೇಳಿದ್ರು ಕೂಡ ಸಾಕಾಗಲ್ಲ ಅನ್ಸುತ್ತೆ. ಇಲ್ಲ, ಇದರ ಬಗ್ಗೆ ನನಗನ್ಸುತ್ತೆ ಒಂದು ಇನ್ಡೆಪ್ತ್ ಸ್ಟೋರಿ ಮಾಡಬೇಕು ಅಂತ ಅನ್ಸುತ್ತೆ. ಏನಾಗ್ತಿದೆ ಅನ್ನುವಂಥದ್ದು. ಯಾಕಂದ್ರೆ ಟಾರ್ಗೆಟ್ ಮಾಡ್ತಾ ಇದ್ರು ಅಂದ್ರೆ ಯಾಕೆ, ಕೈದಿಗಳು ಯಾರು ಟಾರ್ಗೆಟ್ ಮಾಡೋಕ್ಕೆ, ನಕ್ಕ ಪಿಚ್ಚಗಳೆಲ್ಲ ಟಾರ್ಗೆಟ್ ಮಾಡ್ತಾ ಕೂತ್ಕೊಂಡ್ರೆ ಅಧಿಕಾರಿಗಳನ್ನ ಸರಿನ ತಪ್ಪು ನಿರ್ಧಾರ ಆಗೋದು ಹೇಗೆ ನೋಡೋಣ. ಇದರ ಬಗ್ಗೆ ರಿಪಬ್ಲಿಕನ್ ಒಂದು ಐಡಿಯಾ ಮಾಡುತ್ತೆ, ಒಂದು ಹೊಸ ಸ್ಟೋರಿ ತರುತ್ತೆ. ಕಾಯ್ತಾ ಇದೆ ನೆಕ್ಸ್ಟ್. ಮನೆ ಮಾಲೀಕರು ಹಾಗೂ ಖಾಸಗಿ ಫೈನಾನ್ಸ್ ನಡುವೆ ವ್ಯಾಜ್ಯ. ಜೈಲಲ್ಲಿ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಜೈಲು ಅಧೀಕ್ಷಕಿ ಅನಿತಾ ಟಾರ್ಗೆಟ್ ಮಾಡಿದ್ದಾರಂತೆ ಕೈದಿಗಳು. ಅನಿತಾ ಟಾರ್ಗೆಟ್ ಮಾಡಿರುವ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಅನಿತಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಕೈದಿಗಳು. ಜೈಲು ಸಿಬ್ಬಂದಿ ಅನಿತಾ ಪರೇಡ್ ಮಾಡುವಾಗಲೇ ಕೈದಿಗಳಿಂದ ಮೊಬೈಲ್ ಬಳಕೆ ಆಗಿದೆ. ಹಿಂಬದಿ ಜೇಬಿನಿಂದ ಮೊಬೈಲ್ ತೆಗೆದು ಕೈದಿಗಳು ಬಳಕೆ ಮಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ. ಮೊನ್ನೆಯಷ್ಟೇ ಕಲಬುರಗಿ ಜೈಲಲ್ಲಿ ಈ ಮಧ್ಯ
ಸಿಗರೇಟ್ ಪ್ಯಾಕೆಟ್ಗಳು ರಾಶಿ ರಾಶಿಯಾಗಿ ಬಿದ್ದಿರೋದು, ಕೈದಿಗಳು ಮೊಬೈಲ್ ಯೂಸ್ ಮಾಡ್ತಾ ಇರೋದು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ರಿಲೀಸ್ ಆಗಿತ್ತು. ಅದಕ್ಕೆ ಅನಿತಾ ಅವ್ರನ್ನ ಪ್ರಶ್ನೆ ಮಾಡಿದ್ರೆ, ಇಲ್ಲ ನನ್ನನ್ನು ಇಲ್ಲಿಂದ ವರ್ಗಾವಣೆ ಮಾಡಿಸುವಂಥ ಪ್ಲಾನ್ ಆಗ್ತಾ ಇದೆ, ಬೇರೆ ಯಾರೋ ಹುನ್ನಾರ ಮಾಡಿ ಕೈದಿಗಳಿಗೆ ಸಪೋರ್ಟ್ ಮಾಡ್ತಾ ಈ ರೀತಿ ವಿಡಿಯೋಗಳನ್ನು ರಿಲೀಸ್ ಮಾಡ್ತಿದ್ದಾರೆ ಅಂತ. ಈಗ ಅದಕ್ಕೆ ಮತ್ತೊಂದು ಪುಷ್ಟಿ ನೀಡುವಂಥ ವಿಡಿಯೋ ಕಲಬುರಗಿ ಜೈಲಲ್ಲಿ ಕೈದಿಗಳಿಗೆ ಪರೇಡ್ ಮಾಡಿಸುವ ಸಂದರ್ಭದಲ್ಲೇ ಮೊಬೈಲ್ ಬಳಕೆ ಆಗಿರುವ ದೃಶ್ಯ. ಈ ಜೈಲಿನ ಅಕ್ರಮಗಳು ಮೋಸ್ಟ್ಲಿ ಎಷ್ಟು ಹೇಳಿದ್ರು ಕೂಡ ಸಾಕಾಗಲ್ಲ ಅನ್ಸುತ್ತೆ. ಇಲ್ಲ, ಇದರ ಬಗ್ಗೆ ನನಗನ್ಸುತ್ತೆ ಒಂದು ಇನ್ಡೆಪ್ತ್ ಸ್ಟೋರಿ ಮಾಡಬೇಕು ಅಂತ ಅನ್ಸುತ್ತೆ. ಏನಾಗ್ತಿದೆ ಅನ್ನುವಂಥದ್ದು. ಯಾಕೆಂದ್ರೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾಕೆ, ಕೈದಿಗಳು ಯಾರು ಟಾರ್ಗೆಟ್ ಮಾಡೋಕ್ಕೆ, ನಕ್ಕ ಪಿಚ್ಚಗಳೆಲ್ಲ ಟಾರ್ಗೆಟ್ ಮಾಡ್ತಾ ಕೂತ್ಕೊಂಡ್ರೆ ಅಧಿಕಾರಿಗಳನ್ನ ಸರಿನ ತಪ್ಪು ನಿರ್ಧಾರ ಆಗೋದು ಹೇಗೆ ನೋಡೋಣ. ಇದರ ಬಗ್ಗೆ ರಿಪಬ್ಲಿಕನ್ ಒಂದು ಐಡಿಯಾ ಮಾಡುತ್ತೆ, ಒಂದು ಹೊಸ ಸ್ಟೋರಿ ತರುತ್ತೆ. ಕಾಯ್ತಾ ಇರಿ. ನೆಕ್ಸ್ಟ್, ಮನೆ ಮಾಲೀಕರು ಹಾಗೂ ಖಾಸಗಿ ಫೈನಾನ್ಸ್ ನಡುವೆ ವ್ಯಾಜ್ಯ. ಜೈಲಲ್ಲಿ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಜೈಲು ಅಧೀಕ್ಷಕಿ ಅನಿತಾ ಟಾರ್ಗೆಟ್ ಮಾಡಿದ್ದಾರಂತೆ ಕೈದಿಗಳು. ಅನಿತಾ ಟಾರ್ಗೆಟ್ ಮಾಡಿರುವ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಅನಿತಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಕೈದಿಗಳು. ಜೈಲು ಸಿಬ್ಬಂದಿ ಅನಿತಾ ಪರೇಡ್ ಮಾಡುವಾಗಲೇ ಕೈದಿಗಳಿಂದ ಮೊಬೈಲ್ ಬಳಕೆ ಆಗಿದೆ. ಹಿಂಬದಿ ಜೇಬಿನಿಂದ ಮೊಬೈಲ್ ತೆಗೆದು ಕೈದಿಗಳು ಬಳಕೆ ಮಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ. ಮೊನ್ನೆಯಷ್ಟೇ ಕಲಬುರಗಿ ಜೈಲಲ್ಲಿ ಈ ಮಧ್ಯ ಸಿಗರೇಟ್ ಪ್ಯಾಕೆಟ್ಗಳು ರಾಶಿ ರಾಶಿಯಾಗಿ ಬಿದ್ದಿರೋದು, ಕೈದಿಗಳು ಮೊಬೈಲ್ ಯೂಸ್ ಮಾಡ್ತಾ ಇರೋದು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ರಿಲೀಸ್ ಆಗಿತ್ತು. ಅದಕ್ಕೆ ಅನಿತಾ ಅವ್ರನ್ನ ಪ್ರಶ್ನೆ ಮಾಡಿದ್ರೆ, ಇಲ್ಲ ನನ್ನನ್ನು ಇಲ್ಲಿಂದ ವರ್ಗಾವಣೆ ಮಾಡಿಸುವಂಥ ಪ್ಲಾನ್ ಆಗ್ತಾ ಇದೆ, ಬೇರೆ ಯಾರೋ ಹುನ್ನಾರ ಮಾಡಿ ಕೈದಿಗಳಿಗೆ ಸಪೋರ್ಟ್ ಮಾಡ್ತಾ ಈ ರೀತಿ ವಿಡಿಯೋಗಳನ್ನು ರಿಲೀಸ್ ಮಾಡ್ತಿದ್ದಾರೆ ಅಂತ. ಈಗ ಅದಕ್ಕೆ ಮತ್ತೊಂದು ಪುಷ್ಟಿ ನೀಡುವಂಥ ವಿಡಿಯೋ ಕಲಬುರಗಿ ಜೈಲಲ್ಲಿ ಕೈದಿಗಳಿಗೆ ಪರೇಡ್ ಮಾಡಿಸುವ ಸಂದರ್ಭದಲ್ಲೇ ಮೊಬೈಲ್ ಬಳಕೆ ಆಗಿರುವ ದೃಶ್ಯ. ಈ ಜೈಲಿನ ಅಕ್ರಮಗಳು ಮೋಸ್ಟ್ಲಿ ಎಷ್ಟು ಹೇಳಿದ್ರು ಕೂಡ ಸಾಕಾಗಲ್ಲ ಅನ್ಸುತ್ತೆ. ಇಲ್ಲ, ಇದರ ಬಗ್ಗೆ ನನಗನ್ಸುತ್ತೆ ಒಂದು ಇನ್ಡೆಪ್ತ್ ಸ್ಟೋರಿ ಮಾಡಬೇಕು ಅಂತ ಅನ್ಸುತ್ತೆ. ಏನಾಗ್ತಿದೆ ಅನ್ನುವಂಥದ್ದು. ಯಾಕೆಂದ್ರೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾಕೆ, ಕೈದಿಗಳು ಯಾರು ಟಾರ್ಗೆಟ್ ಮಾಡೋಕ್ಕೆ, ನಕ್ಕ ಪಿಚ್ಚಗಳೆಲ್ಲ ಟಾರ್ಗೆಟ್ ಮಾಡ್ತಾ ಕೂತ್ಕೊಂಡ್ರೆ ಅಧಿಕಾರಿಗಳನ್ನ ಸರಿನ ತಪ್ಪು ನಿರ್ಧಾರ ಆಗೋದು ಹೇಗೆ ನೋಡೋಣ. ಇದರ ಬಗ್ಗೆ ರಿಪಬ್ಲಿಕನ್ ಒಂದು ಐಡಿಯಾ ಮಾಡುತ್ತೆ, ಒಂದು ಹೊಸ ಸ್ಟೋರಿ ತರುತ್ತೆ. ಕಾಯ್ತಾ ಇರಿ. ನೆಕ್ಸ್ಟ್, ಮನೆ ಮಾಲೀಕರು ಹಾಗೂ ಖಾಸಗಿ ಫೈನಾನ್ಸ್ ನಡುವೆ ವ್ಯಾಜ್ಯ. ಜೈಲಲ್ಲಿ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಜೈಲು ಅಧೀಕ್ಷಕಿ ಅನಿತಾ ಟಾರ್ಗೆಟ್ ಮಾಡಿದ್ದಾರಂತೆ ಕೈದಿಗಳು. ಅನಿತಾ ಟಾರ್ಗೆಟ್ ಮಾಡಿರುವ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಅನಿತಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಕೈದಿಗಳು. ಜೈಲು ಸಿಬ್ಬಂದಿ ಅನಿತಾ ಪರೇಡ್ ಮಾಡುವಾಗಲೇ ಕೈದಿಗಳಿಂದ ಮೊಬೈಲ್ ಬಳಕೆ ಆಗಿದೆ. ಹಿಂಬದಿ ಜೇಬಿನಿಂದ ಮೊಬೈಲ್ ತೆಗೆದು ಕೈದಿಗಳು ಬಳಕೆ ಮಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ. ಮೊನ್ನೆಯಷ್ಟೇ ಕಲಬುರಗಿ ಜೈಲಲ್ಲಿ ಈ ಮಧ್ಯ ಸಿಗರೇಟ್ ಪ್ಯಾಕೆಟ್ಗಳು ರಾಶಿ ರಾಶಿಯಾಗಿ ಬಿದ್ದಿರೋದು, ಕೈದಿಗಳು ಮೊಬೈಲ್ ಯೂಸ್ ಮಾಡ್ತಾ ಇರೋದು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ರಿಲೀಸ್ ಆಗಿತ್ತು. ಅದಕ್ಕೆ ಅನಿತಾ ಅವ್ರನ್ನ ಪ್ರಶ್ನೆ ಮಾಡಿದ್ರೆ, ಇಲ್ಲ ನನ್ನನ್ನು ಇಲ್ಲಿಂದ ವರ್ಗಾವಣೆ ಮಾಡಿಸುವಂಥ ಪ್ಲಾನ್ ಆಗ್ತಾ ಇದೆ, ಬೇರೆ ಯಾರೋ ಹುನ್ನಾರ ಮಾಡಿ ಕೈದಿಗಳಿಗೆ ಸಪೋರ್ಟ್ ಮಾಡ್ತಾ ಈ ರೀತಿ ವಿಡಿಯೋಗಳನ್ನು ರಿಲೀಸ್ ಮಾಡ್ತಿದ್ದಾರೆ ಅಂತ. ಈಗ ಅದಕ್ಕೆ ಮತ್ತೊಂದು ಪುಷ್ಟಿ ನೀಡುವಂಥ ವಿಡಿಯೋ ಕಲಬುರಗಿ ಜೈಲಲ್ಲಿ ಕೈದಿಗಳಿಗೆ ಪರೇಡ್ ಮಾಡಿಸುವ ಸಂದರ್ಭದಲ್ಲೇ ಮೊಬೈಲ್ ಬಳಕೆ ಆಗಿರುವ ದೃಶ್ಯ.